1 ಕಪ್ ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಇದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದಕ್ಕೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಬೀಜ ತರಿಯಾಗಿ ಜಜ್ಜಿಟ್ಕೊಂಡಿದ್ದೀನಿ, ಅದನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕಾಳು ಮೆಣಸು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಅಜ್ವಾಯಿನ್ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆನೂ ಕೂಡ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಇಷ್ಟು ಮೇಥಿ ಹಾಕ್ತಾಯಿದ್ದೀನಿ. ಅಂದರೆ ಇದು ನಾರ್ತ್ ಕಡೆಗೆಲ್ಲ ಮೇಥಿ ಮಟರ್ ಅಂತಾರೆ, ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತೀನಿ, ಕಲರ್ ಚೆನ್ನಾಗಿ ಬರುತ್ತೆ. ಸೊ ಆಮೇಲೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕ್ರಿಸ್ಪಿ ಆಗೋಕ್ಕೆ ಬೇಕಿಂಗ್ ಪೌಡರ್ ಕೂಡ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಸಾಕು ಅನಿಸುತ್ತೆ, ಒಂದು ಅರ್ಧ ಸ್ಪೂನು. ಆಮೇಲೆ ತುಪ್ಪ ಹಾಕ್ತಾಯಿದ್ದೀನಿ ನಾನು, ಒಂದು 2 ಸ್ಪೂನು. 1 ಸ್ಪೂನು 1.5 ಸ್ಪೂನ್ ಸಾಕು, 2 ಸ್ಪೂನ್ ಏನು ಬೇಡ, ಒಂದೇ ಬೌಲ್ ಆಗಿರೋದ್ರಿಂದ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಎಲ್ಲ ಕಡೆಗೂ ಮಿಕ್ಸ್ ಆಗಬೇಕು. ಈಗ ನೀರು ಸ್ವಲ್ಪನೇ ಹಾಕಿ ಕಲಿಸ್ಕೊತೀನಿ. ಕಲಿಸ್ಬಿಟ್ಟು 10 ನಿಮಿಷ 5 ನಿಮಿಷ ಬಿಡಬೇಕು. ತುಂಬ ತೆಳು ಕಲಿಸ್ಬಿಡ್ರಿ, ಗಟ್ಟಿಯಾಗೇ ಇರಲಿ. ಮೆತ್ತಗೆ ಕಲಿಸಿದ್ರೆ ಒಳಗಡೆಗೆಲ್ಲ ಹಸಿ ಹಸಿಯಾಗಿರುತ್ತೆ. ಸೊ ಹಾಗಾಗಿ ಫುಲ್ ಗಟ್ಟಿಯಾಗೆ ಕಲಿಸ್ಬೇಕು. ಸ್ವಲ್ಪ ಏನಾರ ಮಿದು ಆಯಿತು ಅಂದರೆ ಇನ್ನು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಳ್ಳಿ, ಪರವಾಗಿಲ್ಲ. ಈ ಸಂಜೆ ಹೊತ್ತಿಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಟೀ ಜೊತೆಗೆ. ಈಗ ಹಿಟ್ಟು ನೆಂದಿದೆ, 10 ನಿಮಿಷ ಆಗಿದೆ. ದೊಡ್ಡದು ಬೇಕಾದರೆ ದೊಡ್ಡದು, ಚಿಕ್ಕದು ಬೇಕಾದರೆ ಚಿಕ್ಕದು ಮಾಡ್ಕೋಬೋದು. ಇದನ್ನು ಏನು ಮಾಡೋಂಗಿಲ್ಲ, ಹೀಗೆ ಬರೀ ಹಸ್ತದಿಂದ ಹಿಂಗೆ ಬರೀ ಇಷ್ಟೇ ಒತ್ತಬೇಕು ಇದನ್ನು. ಈಗ ಗೋಲ್ಡನ್ ಕಲರ್ ಬರ್ತಾ ಇದೆ. ಇನ್ನೊಂದು 2 ನಿಮಿಷ ಆಯಿತು ಅಂದರೆ ತೆಗೆದುಬಿಡಬೇಕು. ಚೆನ್ನಾಗಿ ಸಿಮ್ಮಲ್ಲಿ ಬೇಯ್ತಾ ಇದೆ. ಸ್ವಲ್ಪ ಆದರೆ ಆಯಿತು.